ಅಪ್ಪ, ಅಮ್ಮ, ಅಮ್ಮ, ನಾನು ಸಿಟಿಗೆ ಹೋಗುತ್ತೇನೆ. ನನ್ನ ಇಂಜಿನಿಯರ್ ಪದವಿ ಮುಗಿಯಿತು. ಯಾವುದಾದರೂ ಒಂದು ಒಳ್ಳೆ ಕೆಲಸಕ್ಕೆ ಸೇರುತ್ತೇನೆ. ಆಯಿತು ಮಗ, ಹುಷಾರು. ಕಷ್ಟಪಟ್ಟು ಕಲ್ತಿದ್ದೀಯ, ಒಂದೊಳ್ಳೆ ಕೆಲಸಕ್ಕೆ ಸೇರು. ಆಯಿತು ಅಪ್ಪ, ಒಳ್ಳೆ ಸಂಬಳವಿರುವ ಕೆಲಸ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ. ಇನ್ನು ಮುಂದೆ ನಮ್ಮ ಕಷ್ಟದ ದಿನಗಳು ದೂರವಾಗುತ್ತೆ. ಹಾಗೇ ಆಗಲಿ. ಆ ಗೋಸ್ಬಾಳಪ್ಪನ ಆಶೀರ್ವಾದ ನಿನ್ನ ಮೇಲೆ ಸದಾ ಇರುತ್ತೆ. ಹೋಗಿ ಬಾ ಮಗನೇ. ಆ ನನ್ನ ತಂದೆ ನಿಜವಾದ ದಾರಿಲಿ ನಿನ್ನನ್ನು ನಡೆಸುತ್ತಾನೆ. ಅಪ್ಪ, ಅಮ್ಮ, ಇನ್ನೂ ಎಷ್ಟು ದಿನ ಈ ರೈತಕಿ ಮಾಡುತ್ತಾ ಈ ಹಳ್ಳಿಯಲ್ಲೇ ಇರೋದು? ಹೇಗೋ ನನಗೆ ಕೆಲಸ ಸಿಗುತ್ತೆ. ನಾವ್ಯಾಕೆ ಸಿಟಿಯಲ್ಲಿ ಸೆಟ್ಲ್ ಆಗಬಾರದು? ಇಲ್ಲ ಮಗ, ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ಕೃಷಿ ಮಾಡಿಕೊಂಡು ಬಂದಿದ್ದೇವೆ. ಈ ಕಾಯಕ ಬಿಡುವ ಮಾತೇ ಇಲ್ಲ. ನನಗೆ ಜನ್ಮ ಕೊಟ್ಟ ಊರು, ನನ್ನ ಜಮೀನು ಬಿಟ್ಟು ಬರಂಗಿಲ್ಲ. ಹೌದು ಮಗ, ನೀರಾವರಿ ಇಲ್ಲದ ಸಂದರ್ಭದಲ್ಲಿಯೂ ನಮ್ಮ ಊರು ನಮಗೆ ಕೈ ಹಿಡಿದು ಜೀವನ ಕೊಟ್ಟೈತಿ. ನಾವು ಜೀವಿಸಿದ್ರು ಇದೇ ಊರಾಗ ಜೀವಿಸ್ತೇವೆ. ಹೆಮ್ಮೆಯಿಂದ ಇದೇ ಊರಾಗ ಬದುಕ್ತೇವಿ. ಆಯಿತು, ಹಾಗಾದರೆ ನಾನು ಹೋಗಿ ಬರುತ್ತೇನೆ. ಹೋಗಿ ಬಾ ಮಗ. ರಾಮಣ್ಣ, ರಾಮಣ್ಣ, ಬಿತ್ತನೆಗಾಗಿ ಭೂಮಿ ತಯಾರು ಮಾಡಿದೀಯಾ? ಹೌದು ಶಂಕರಣ್ಣ, ಮೃಗಶಿರ ಮಳೆ ಹಿಂದೆ ಬಂತಲ್ಲ, ಬಿತ್ತನೆ ಮಾಡಿ ಬಿಡೋದೆ. ಶುಭ ಸೂಚನೆ. ಈ ವರ್ಷ ಮಳೆ ಚೆನ್ನಾಗಿ ಬರುವಂತಿದೆ. ನಡೀರಿ, ಬಿತ್ತನೆ ಕೆಲಸ ಆರಂಭಿಸೋಣ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವು. ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಲೋಕದೊಳೆನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು. ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು. ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು. ಮುತ್ತಿಗೆ ಹಾಕಲಿ ಸೈನಿಕರಲ್ಲ, ಮುತ್ತಿಗೆ ಹಾಕಲಿ ಸೈನಿಕರಲ್ಲ. ಬಿತ್ತುಳುವುದನವ ಬಿಡುವುದೇ ಇಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಬೀಜ ಬಿತ್ತನೆ ಮಾಡಿ 1 ವಾರ ಕಳೆಯಿತು. ಮಳೆರಾಯ ಇನ್ನೂ ಬರಲೇ ಇಲ್ಲ. ಆ ಮಳೆಯಪ್ಪ ಯಾಕೋ ನಮ್ಮ ಮೇಲೆ ಸಿಟ್ಟು ಮಾಡಿಕೊಂಡಿದ್ದಾನೆ ಅಂತ ಕಾಣಿಸುತ್ತಿದೆ. ಜೀವನ ನಡೆಸುವುದೇ ಕಷ್ಟವಾಗಿದೆ. ತಗೋ, ನಿನ್ನ ಮಗ ಫೋನ್ ಮಾಡಿದ್ದಾನೆ. ಮಗ, ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ ಅಮ್ಮ. ನನಗೆ ಒಳ್ಳೆ ಕಂಪನಿಯಲ್ಲಿ ಒಳ್ಳೆ ಸಂಬಳ ಬರುವ ಕೆಲಸ ಸಿಕ್ಕಿದೆ ಅಮ್ಮ. ಅಂದ ಹಾಗೆ ಬೆಳೆ ಹೇಗಿದೆ? ಚೆನ್ನಾಗಿ ಬೆಳೆದಿದೆ ತಾನೇ?
ಏನು ಹೇಳಲಿ ಮಗ, ಬಿತ್ತನೆ ಮಾಡಿ ಒಂದು ವಾರ ಕಳೀತು, ಇನ್ನೂ ಮಳೆ ಬಂದಿಲ್ಲ. ನೀ ಏನು ಈ ಕಡೆ ಚಿಂತೆ ಮಾಡಬೇಡ. ಆ ನನ್ನ ತಂದೆ ಅದಾನ್ಲ, ಗೋಸ್ಬಾಳದ ಆರಾಧ್ಯ ದೇವರು ಮಾರುತ್ಯಪ್ಪ, ಅವ ನಮ್ಮ ಕೈ ಬಿಡಂಗಿಲ್ಲ. ಮಳೆ ಬಂದ ಬರ್ತೈತಿ. ಹಾಂ, ಮಳೆ ಬಂದ ಬರ್ತೈತಿ. ಚೆನ್ನಾಗಿರು, ಊರಿಗೆ ಬಾ, ನೀನು ನೋಡುವಂಗಾಗೈತಿ. ಹಾಂ, ಫೋನ್ ಇಡ್ತೀನಿ. ಹಾಂ ತಂದೆ, ನಿನ್ಗೆ ಅಡ್ಡ ಬಿಡ್ತೀನಿ. ಅಂತೂ ಮಳೆ ರಾಯಿನ ನಮ್ಮ ಊರಿಗೆ ಕರೆಸಿದಿ. ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಅಂಗೈಯಗಲ ಮೋಡ ನಾಡಿ ಭೂಮಿ ತೂಗದ ಗಾಳಿ ಬಿಸಿ, ಅಂಗೈಯಗಲ ಮೋಡ ನಾಡಿ ಭೂಮಿ ತೂಗದ ಗಾಳಿ ಬಿಸಿ. ಹುಡುಗಿ ಕೂಡಾಡಿ ಚೆಲ್ಲಿದಳೋ ಗಂಗಮ್ಮ ತಾಯಿ, ಹುಡುಗಿ ಕೂಡಾಡಿ ಚೆಲ್ಲಿದಳೋ ಗಂಗಮ್ಮ ತಾಯಿ. ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಮ್ಯಾಗಳ ಬೆಳ್ಳಾಳು ರಾಯ, ಕೆರೆಯ ಒಳಗಳ ಬೆಸ್ತಾರು ಹುಡುಗ, ಮ್ಯಾಗಳ ಬೆಳ್ಳಾಳು ರಾಯ, ಕೆರೆಯ ಒಳಗಳ ಬೆಸ್ತಾರು ಹುಡುಗ. ಓಡಿ ಓಡಿ ಸುದ್ದಿಯ ಕೊಡಿರಯ್ಯೋ ನಾನಿಲ್ಲುವರಲ್ಲ. 6,000 ಬಂಡರೆ ಕರೆಸಿ 3,000 ಗುದ್ದಲಿ ತರಿಸಿ, ಸೋಲು ಸೋಲಿಗೆ ಮಣ್ಣ ಹಾಕಿಸಯ್ಯೋ ನಾನಿಲ್ಲುವರಲ್ಲ. ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಸಾವಿರ ಕುರಿಗಳ ತರಿಸಿ 3,000 ಕುಡುಗೋಲು ತರಿಸಿ, 6,000 ಕುರಿಗಳ ತರಿಸಿ 3,000 ಕುಡುಗೋಲು ತರಿಸಿ. ಕಲ್ಲು ಕಲ್ಲಿಗೆ ರೈತವ ಬಡಿಸಯ್ಯೋ ನಾನಿಲ್ಲುವರಲ್ಲ. ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಅಪ್ಪ, ಯಾಕೆ ಮಗ ಅಳುತ್ತಿದ್ದೀಯಾ? ಏನೂ ಆಯಿತು? ಏನು ಸಮಸ್ಯೆ ಆಗಿಲ್ಲ ತಾನೇ? ಅಪ್ಪ, ಅಮ್ಮ, ಆ ಸಿಟಿ ನಮ್ಮಂಥ ಮುಗ್ಧ ಮನಸ್ಸಿನವರಿಗಲ್ಲ. ನನ್ನನ್ನು ಕೆಲಸದಿಂದ ತೆಗೆದು ಬಿಟ್ಟರು. ಹಾಂ, ಏನು ಹೇಳಿದೆ? ನೀನು ಬಹಳ ಶಾಣೆ ಇದ್ದೀಯಲ್ಲ. ಹೌದು ಅಮ್ಮ, ಆದರೆ ನಾವು ಮಾಡುವ ಪ್ರಾಜೆಕ್ಟ್ ಮುಗಿಯಿತು. ಇನ್ನು ಮುಂದೆ ನಿಮ್ಮ ಅವಶ್ಯಕತೆ ಇಲ್ಲ ಅಂತ ಕೆಲಸದಿಂದ ತೆಗೆದು ಬಿಟ್ಟರು. ಇರಲಿ, ಬೇರೆ ಕೆಲಸ ಹುಡುಕಿದರಾಯಿತು. ಬೇಸರ ಮಾಡಿಕೊಳ್ಳಬೇಡ. ಇಲ್ಲ ಅಪ್ಪ, ನಾನು ಇನ್ನು ಮುಂದೆ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ನಿಮ್ಮ ಜೊತೆಗೆ ಇದ್ದು ಕೃಷಿ ಕೆಲಸ ಮಾಡುತ್ತೇನೆ. ನೀನು ಕೃಷಿ ಮಾಡುತ್ತೀಯಾ? ಯಾಕಾಗಬಾರದು ಅಮ್ಮ? ಕೊರೋನಾ ಸಂದರ್ಭದಲ್ಲಿ ಸಾವಿರಾರು ಜನ ಕೆಲಸ ಕಳೆದುಕೊಂಡಾಗ ಅವರ ಕೈ ಹಿಡಿದದ್ದು ಈ ನನ್ನ ಭೂಮಿ ತಾಯವ್ವ. ಈಗ ಅವರೆಲ್ಲ ಕಡಿಮೆ ಭೂಮಿಯಲ್ಲಿ ಆಧುನಿಕ ಪದ್ಧತಿಗಳನ್ನು ಬಳಸಿಕೊಂಡು ಲಕ್ಷ ಲಕ್ಷ ಸಂಪಾದಿಸುತ್ತಿದ್ದಾರೆ. ಹಾಗೆ ಸಂತಸದಾಯಕ ಜೀವನ ನಡೆಸುತ್ತಿದ್ದಾರೆ. ಅದೇನೇ ಇರಲಿ, ಹೇಗೋ ಊರಿಗೆ ಬಂದಿದ್ದಿ, ಒಂದು ವಾರ ವಿಶ್ರಾಂತಿ ಮಾಡು, ಮನಸ್ಸು ಹಗುರ ಆಗುತ್ತೆ. ನಂತರ ಬೇರೆ ಕೆಲಸ ಹುಡುಕುವಂತೆ. ಸಾಕಷ್ಟು ವಿದ್ಯೆ ಪಾಂಡಿತ್ಯ ಗಳಿಸಿದ್ದೀಯ, ಅದು ಆ ಕ್ಷೇತ್ರಕ್ಕೆ ಬಳಕೆಯಾಗಲಿ ಅನ್ನೋದೇ ನನ್ನ ಆಸೆ ಕಣಪ್ಪ.
ಮೇಲಾಗಿ ನೀನು ಕೃಷಿ ಮಾಡಿದರೆ ನಿನಗೆ ಕನ್ಯೆ ಕೊಡುತ್ತಾರೋ ಇಲ್ಲೋ ಅನ್ನುವ ಭಯವೂ ಕೂಡ ಇದೆ. ಬೇಡಪ್ಪ ಬೇಡ, ನೀನು ನೌಕರಿನೇ ಮಾಡು ಸಾಕು. ಅಪ್ಪ, ಎಲ್ಲೋ ಒಂದು ಕಡೆ ಒಕ್ಕಲಿಗ ಬಿಕ್ಕದಿರೆ ಬಿಕ್ಕುವುದು ಜಗವೆಲ್ಲ ಎಂಬ ಮಾತು ನೆನಪಿಗೆ ಬರುತ್ತದೆ. ಅದು ನಿಜ ಕಣಪ್ಪ. ತಿಂಗಳಿಗೆ 2-3 ಲಕ್ಷ ಸಂಬಳ ಎನಿಸುವ ನೌಕರರು, ಇತರೆ ವರ್ಗದವರು ತಾವು ಗಳಿಸಿದ ದುಡ್ಡನ್ನು ತಿನ್ನಕ್ಕಾಗಲ್ಲ. ಅವರು ರೈತ ಬೆಳೆದ ಧಾನ್ಯ, ತರಕಾರಿ, ಹಣ್ಣುಗಳನ್ನೇ ತಿನ್ನಬೇಕು. ಇದರಿಂದಲೇ ಗೊತ್ತಾಗುತ್ತೆ ಪ್ರಪಂಚದಲ್ಲಿ ಈ ಹೆಮ್ಮೆಯ ರೈತನ ಬೆಲೆ ಎಷ್ಟು ಎಂದು. ದಯಮಾಡಿ ನನ್ನನ್ನು ಕ್ಷಮಿಸಿ ಅಪ್ಪ. ನಾನು ನಮ್ಮ ರೈತಕಿ ಕಾಯಕವನ್ನು ಕೀಳಾಗಿ ಭಾವಿಸಿದೆ. ಇರಲಿ, ಮೇಲಕ್ಕೆ ಏಳು. ಈಗ ನಿನ್ನ ತಪ್ಪಿನ ಅರಿವಾಯಿತಾ? ಮಳೆ, ಗಾಳಿ, ಬಿಸಿಲೆನ್ನದೆ ಮಣ್ಣಿನೊಂದಿಗೆ ಮಣ್ಣಾಗಿ ದುಡಿದು ಜಗತ್ತಿಗೆ ಅನ್ನ ನೀಡುವ ರೈತ ನಿಜವಾದ ಜೀವದಾತ. ಜಗತ್ತಿನ ಎಲ್ಲ ಉದ್ಯೋಗಗಳು ಲಾಭಕ್ಕಾಗಿ ನಡೆದರೆ ರೈತನ ಕೃಷಿ ಮಾತ್ರ ಪರರ ಹಸಿವು ನೀಗಿಸುವ ಸೇವೆಗಾಗಿ ನಡೆಯುತ್ತದೆ. ಕೋಟಿ ವಿದ್ಯೆಗಳಿಗಿಂತ ಕೃಷಿ ವಿದ್ಯೆಯೇ ಶ್ರೇಷ್ಠ ಎಂದು ಸರ್ವಜ್ಞ ಕವಿ ಹೇಳಿದ್ದಾರೆ. ಜಗತ್ತಿನ ಎಲ್ಲ ಜ್ಞಾನವಿದ್ದರೂ ಹಸಿವು ನೀಗಿಸಲು ಮಣ್ಣಿನ ಕೆಲಸ ಅನಿವಾರ್ಯ. ಯಾರು ಮಣ್ಣನ್ನು ಪ್ರೀತಿಸುತ್ತಾರೋ ಅವರು ಮಾತ್ರ ದೇಶವನ್ನು ಪೋಷಿಸಬಲ್ಲರು. ಅಂತಹ ಶಕ್ತಿ ಇರುವುದು ಕೇವಲ ಮಣ್ಣಿನ ಮಗ ರೈತನಿಗೆ ಮಾತ್ರ. ಅಂತಹ ರೈತನಿಗೆ ಅವಮಾನಿಸಬೇಡಿ. ಎಲ್ಲ ರೈತ ಬಾಂಧವರಲ್ಲಿ ಒಂದು ವಿನಂತಿ. ರೈತ ಮಕ್ಕಳಿಗೆ ಇವತ್ತಿನ ದಿನ ಕನ್ಯೆ ಕೇಳಲು ಹೆಣ್ಣು ಹೆತ್ತ ರೈತರ ಮನೆಗೆ ಹೋದರೆ ಕನ್ಯೆ ಕೊಡುತ್ತಿಲ್ಲ. ವರನಿಗೆ ನೌಕರಿ ಬೇಕು, ಮೇಲಾಗಿ ಹೊಲನೂ ಇರಬೇಕು ಎನ್ನುತ್ತಿದ್ದಾರೆ. ರೈತರಾಗಿ ನಾವೇ ಹೀಗೆ ನಡೆದುಕೊಂಡರೆ ಹೇಗೆ? ನಾವು ಬದಲಾಗಬೇಕಾದ ಅನಿವಾರ್ಯತೆ ಇದೆ. ರೈತ ವರನಿಗೂ ಕನ್ಯೆ ಕೊಡುವುದರ ಮೂಲಕ ನಮ್ಮ ಮಕ್ಕಳನ್ನು ಈ ಸಂಕೋಲೆಯಿಂದ ಹೊರತರಬೇಕಿದೆ. ದಯಮಾಡಿ ಸಹಕರಿಸಿ. ಮಣ್ಣಿಂದಲೇ ಇಹವು, ಮಣ್ಣಿಂದಲೇ ಪರವು. ಸಕಲ ಚರಾಚರಕ್ಕೂ ಮಣ್ಣೇ ಆಧಾರವು. ಮಣ್ಣೇ ಅನ್ನ, ಮಣ್ಣೇ ಬಂಗಾರ. ನಮ್ಮ ಬದುಕಿನ ನಿಜವಾದ ಕಣ್ಮಣಿ ಈ ವಸುಂಧರೆ. ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸೋ ಮಣ್ಣು, ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು, ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ, ನನ್ನಡೆದ ಸೌಭಾಗ್ಯವತಿ. ಕೇಶಗಳು ನೇಗಿಲ ಯೋಗಿಯ ಬೆಳೆಯಲ್ಲ, ಅವಳ ಮುಡಿಗೆ ಕುಸುಮಗಳು. ಹರಿಯುವ ನದಿಯ ನೀರಲ್ಲ, ಅವಳ ಎದೆಯ ಅಮೃತವು. ಧುಮುಕುವ ಜೋಗದ ಸಿರಿಯಲ್ಲಿ ತುಂಬಿದ ನಗೆಯ ನರ್ತನವು. ಈ ನಾಡ ಶ್ರೀಗಂಧ ಕನ್ನಡಾಂಬೆಯ ಮಾಂಗಲ್ಯ, ಕೋಲಾರ ಕೈವಾರ ಬೋಲೆ ಚುಮುಕಿ ಮೂಗುತಿಯು. ಇದ್ದರೆ ಬದುಕುನಿ ನನ್ನ ಈ ಮಣ್ಣಲಿ, ಮಡಿದರೂ ಹೆಮ್ಮೆಯೇ ಕನ್ನಡ ಮಣ್ಣಲಿ, ಧರ್ಮದ ತೌರಲಿ. ರೈತ ಇರದ ನಾಡೇ ಇಲ್ಲ, ರೈತ ಬೆಳೆದ ಬೆಳೆ ತಿನ್ನದವರೇ ಇಲ್ಲ. ರೈತ ಎಂದು ಸ್ವಾರ್ಥಿ ಅಲ್ಲ, ತನಗೆ ಮಾತ್ರ ಎಂದವನು ಬೆಳೆಯುವುದಿಲ್ಲ. ಮುಕ್ಕೋಟಿ ದೇವತೆಗಳು ಇದ್ದರೆ ಏನಂತೆ, ಗಣಪತಿಯೇ ಮೊದಲು ನಮಗೆ ಎಲ್ಲ ಪೂಜೆಗೆ. ದುಡಿಯೋ ಕೋಟಿ ಯಂತ್ರಗಳಿದ್ದರು ಏನಂತೆ, ರೈತಾನೇ ಮೊದಲ ಮಾನವ ಯಂತ್ರ ಭೂಮಿಗೆ.
ಈ ರೈತ ನಕ್ಕರೆ ನಗುವುದು ಭಾರತ, ಈ ರೈತ ನಕ್ಕರೆ ನಗುವುದು ಭಾರತ. ಇಡೀ ನಾಡಿಗೆ ಅನ್ನವ ನೀಡುವ ನಾಡದೊರೆ ಅನ್ನದಾತನಿಗೆ ಜಯವಾಗಲಿ. ಜೀವದಾತ ರೈತನ ಕುರಿತು ನಾವಾಡಿದ ನಾಟಕ ನೃತ್ಯ ಪ್ರದರ್ಶನವನ್ನು ವೀಕ್ಷಿಸಿದ ತಮಗೆಲ್ಲ ಧನ್ಯವಾದಗಳು. ಈ ನಾಟಕ ನೃತ್ಯ ಪ್ರದರ್ಶನವನ್ನು ಹೆಮ್ಮೆಯ ಗ್ರಾಮವಾದ ಗೋಸ್ಬಾಳದ ಸಮಸ್ತ ರೈತ ಬಾಂಧವರಿಗೆ ಅರ್ಪಿಸುತ್ತೇವೆ.